ನಾನು ಅಪ್ಪನ ಮುದ್ದು ಮಗಳೇ. ಸೊ ಯಾವಾಗಲೂ ಸೊ ಅಪ್ಪ ನಾನು ಎಷ್ಟು ಮುದ್ದು ಮಾಡ್ತಾರೋ, ನನ್ನನ್ನು ಫುಲ್ ರಾಣಿ ಥರ, ಪ್ರಿನ್ಸೆಸ್ ಥರ ಇದು ಮಾಡ್ತಿದ್ರು. ನಂಗೆ ಚಿಕ್ಕವಳಾಗಿದ್ದಾಗ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದಾಗ ನಂಗೆ ಅದ್ರ ವ್ಯಾಲ್ಯೂ ಅಷ್ಟು ಗೊತ್ತಾಗಲಿಲ್ಲ. ನಂಗೆ ಒಂದು ಆ್ಯಕ್ಟ್ರೆಸ್ ಆಗಿ ನಾನು ಆ ಫಿಲ್ಮ್ ನೋಡೋವಾಗ ಅದ್ರ ವ್ಯಾಲ್ಯೂ ನನಗೆ ಈಗ ಗೊತ್ತಾಗ್ತಾ ಇದೆ. ನನಗೆ ಹಿಂಗಿದ್ರು ನಾನು ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ ಮೈಂಡಲ್ಲಿ ಬಂದು, ಓಕೆ ನಾನು ಆ್ಯಕ್ಟ್ರೆಸ್ಸೇ. ಆವಾಗ ಫಸ್ಟ್ ನನ್ನ ಮೂವಿ ಡೈರೆಕ್ಟರ್ ಅವರು ಸುನೀಲ್ ಕುಮಾರ್ ದೇಸಾಯಿ ಅವರು, ಅವರೆಲ್ಲೋ ನೋಡಿ ಫೋಟೋ ಇದು ಚೆನ್ನಾಗಿದೆ ಅಲ್ಲ ಅಂತ ಅವ್ರು ಹುಡ್ಕೊಂಡು ಮನೆಗೆ ಬಂದರು, ಸಿನಿಮಾ ಮಾಡ್ತೀರಾ ಅಂತ. ಸೊ ಹಂಗೆ ನನಗೆ ಶುರುವಾಗಿತ್ತು. ಅದು ಮುಗಿಸ್ಲಿಲ್ಲ, ಅರ್ಧ ಮಾತ್ರ ಶೂಟಿಂಗ್ ಆಗಿತ್ತು. ಪ್ರಜ್ವಲ್ ಹೀರೋ ಸುನೀಲ್ ಕುಮಾರ್ ದೇಸಾಯಿ ಅವರು ನಂಗೆ ಫಸ್ಟ್ ಡೈರೆಕ್ಟರ್ ಅವರು. ಅದು ಆಲ್ಮೋಸ್ಟ್ ಮುಗಿಸಿತ್ತು. ಲಾಸ್ಟ್ ಸ್ವಲ್ಪ ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 100 ರೂಪಾಯಿ ಖರ್ಚು ಮಾಡ್ತಾರೆ. ಹಂಗಿದ್ರೆ ಪ್ರೊಡ್ಯೂಸರ್ ಹೆಂಗ ಸೇವ್ ಆಗ್ತಾರೆ? ಸೊ ಆ ಪಿಕ್ಚರು ಬರ್ಲಿಲ್ಲ, ಆಚೆ ಬರ್ಲಿಲ್ಲ. ಸ್ನೇಹಿತರೆ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆಗಿದ್ದಾರೆ ನಮ್ಮ ಹೀರೋಯಿನ್. ನಾನು ಹೀರೋಯಿನ್ ಅಂತಲೇ ಕರೆಯೋದು. ನನಗೆ ಒಂದು ಸ್ಪೆಷಲ್ ಬಾಂಡಿಂಗ್ ಈ ಫ್ಯಾಮಿಲಿ ಜೊತೆ. ಏನಂತಂದರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಾಯ್ತು, ಬಟ್ ನಕ್ಷತ್ರ ಅವ್ರು ಬರಲಿ ಅಂತ ಕಾಯ್ತಿದ್ದೆ, ಅದಕ್ಕೆ ನಾನು ಹೇಳಿಲ್ಲ. ಅಮ್ಮನ ಜೊತೆಗೆ ನಾನು 2 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಚಮಕ್ಕು, ಇನ್ನೊಂದು ಅಪ್ಪು ಅವ್ರ ಸಿನಿಮಾ ಅಜಯ್. ಆ್ಯಂಡ್ ಅಮ್ಮನ ಪಿಕ್ಚರ್ ನಾನು ಡೈರೆಕ್ಟ್ ಮಾಡಿ, ನನ್ನ ಪಿಕ್ಚರಲ್ಲಿ ಅಮ್ಮ ಆ್ಯಕ್ಟ್ ಮಾಡಿದ್ದಾರೆ, ನಾನು ಡೈರೆಕ್ಟ್ ಮಾಡಿದ್ದೀನಿ. ಒಂದು ಮಿಸ್ಸಿಂಗ್ ಬಾಯ್, ಇನ್ನೊಂದು ಪಿಕ್ಚರ್ ಬರಲಿಲ್ಲ ನಮಗಾಗಿ. ಆ್ಯಂಡ್ ನಕ್ಷತ್ರ ನನ್ನ ಆರ್ಟಿಸ್ಟು. ನನ್ನ ಫೇರ್ ಆ್ಯಂಡ್ ಲವ್ಲಿ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು, ಒಂದು ಗೆಸ್ಟ್ ಅಪಿಯರೆನ್ಸು. ಇಟ್ ವಾಸ್ ಎ ವೆರಿ ಟಫ್ ಟೈಮ್, ನಾನು ಅದನ್ನು ಮಾತಾಡ್ತೀನಿ. ಸೊ ನನಗೆ ಒಂದು ಬೇರೆದಕ್ಕಿಂತ ಒಂದು ಸ್ವಲ್ಪ ಒಂದಿಷ್ಟು % ಲಿಬರ್ಟಿ ಜಾಸ್ತಿ ಇದೆ ಮಾತಾಡೋದಕ್ಕೆ. ಸೊ ಅವರು ಶಿ ವಾಸ್ ನಾಟ್ ಕಂಫರ್ಟಬಲ್. ಸುಮಾರು 5-6 ವರ್ಷ ಆದಮೇಲೆ ಶಿ ಇಸ್ ಕಮ್ಮಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇವತ್ತಿಗೂ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ, ನೀವು ಮತ್ತೆ ಬರಬೇಕು, ಆ್ಯಕ್ಟ್ ಮಾಡಬೇಕು ಅಂತ ನಕ್ಷತ್ರಗೆ. ಸೊ ನಕ್ಷತ್ರನ ನಿಮಗೆ ನಮ್ಮ ಕನ್ನಡ ಚಿತ್ರರಂಗದ ನಕ್ಷತ್ರ, ನಮ್ಮ ಡಿ ಬಾಬು ಹಾಗೂ ಸುಮಿತ್ರಮ್ಮ ದಂಪತಿಗಳ ಮುದ್ದಿನ ನಕ್ಷತ್ರನ ನಿಮ್ಗೆ ಈಗ ಮತ್ತೆ ಮರುಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಹಾಯ್ ನಕ್ಷತ್ರ, ನಮಸ್ಕಾರ. ಹಾಯ್ ನಮಸ್ಕಾರ. ಹೇಗಿದ್ದೀರಮ್ಮ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಗೇ ಇದ್ದೀರಾ ನೀವು? ತುಂಬಾನೇ ನಿಜವಲ್ಲೂ ಹಾಗೇ ಇದ್ದೀರಾ. ನಾನು ಇವಾಗ ಹಾಕ್ತೀನಿ ನೋಡಿ, ನನ್ನ ಪಿಕ್ಚರ್ ಕ್ಲಿಪ್ಪು ಹಾಕ್ತೀನಿ. ಯು ಆರ್ ಸೇಮ್, ನೀವೇನು ಚೇಂಜ್ ಆಗಿಲ್ಲ, ನೀವು ಹಂಗೆ ಇದ್ದೀರಾ. ಪ್ಲೀಸ್ ಮತ್ತೆ ಕಾನ್ಸಂಟ್ರೇಟ್ ಮಾಡಿ ಆ್ಯಕ್ಟಿಂಗ್ ಕಡೆಗೆ. ಎಲ್ಲ ಟೈಮ್ ಪರ್ಮಿಟ್ ಆಗಿ ಮನೆ ಕಡೆ ಅದೆಲ್ಲ ಅಡ್ಜಸ್ಟ್ ಆದರೆ ಇದು ಮಾಡಿ. ಸೊ ಅಮ್ಮನ ಇಂಟರ್ವ್ಯೂ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಇದರಲ್ಲಿ ಅಮ್ಮ ಆ್ಯಂಡ್ ಅಪ್ಪ ಅದು ಪ್ಯಾರಲಲ್ ಆಗಿ ಇದು ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ನಿಮ್ಮನ್ನ ಅಕ್ಕ ಅವ್ರನ್ನೂ ನಾನು ಮಾತಾಡಿಸ್ಬೇಕಾಯ್ತು, ಬಟ್ ಇವಾಗ ಅಕ್ಕ ಅವ್ರು ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಯಾವಾಗ ಪ್ಲಾನ್ ಮಾಡ್ತೀನಿ. ಸೊ ನಕ್ಷತ್ರ, ಹೇಳಿ ನಕ್ಷತ್ರ, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಯಾಕಂದ್ರೆ ಇಬ್ರು ಸೆಲೆಬ್ರಿಟಿಗಳನ್ನೇ, ಒಬ್ಬ ಲೆಜೆಂಡ್ರಿ ಡೈರೆಕ್ಟ್ರು, ಇನ್ನೊಬ್ಬ ಲೆಜೆಂಡ್ರಿ ಆಕ್ಟ್ರೆಸ್. ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್? ನಾನು ಅಪ್ಪನ ಮುದ್ದು ಮಗಳೇ. ಸೊ ಯಾವಾಗಲೂ ಥರನೇ ಕಾಣ್ತೀರ. ಸೊ ಅಪ್ಪ ನಾನು ಎಷ್ಟು ಮುದ್ದು ಮಾಡ್ತಾರೋ, ನನ್ನನ್ನು ಫುಲ್ ರಾಣಿ ಥರ, ಪ್ರಿನ್ಸೆಸ್ ಥರ ಇದು ಮಾಡ್ತಿದ್ರು. ನಮ್ಮಮ್ಮ ಅಷ್ಟೇ ನನ್ನನ್ನು ಗ್ರೌಂಡ್ ಮಾಡ್ತಿದ್ರು. ಇಲ್ಲ, ಲೈಫ್ ಹೀಗೆ ಗ್ರೌಂಡೆಡ್ ಆಗಿರಬೇಕು, ನನಗೆ ಅಹಂಕಾರ ಬರಬಾರ್ದು ಅಂತ ನಮ್ಮಮ್ಮ ಅಲ್ಲಿಬ್ಬರು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರು ನನಗೆ. ಸೊ ನಂಗೆ ಅಪ್ಪ ಮೆಮರೀಸ್ ಬಂದು ಮನೆಯಲ್ಲಂತೂ ಈಸ್ ಲೈಕ್ ನನಗೆ ಒಂದು ಟೆಡಿ ಬೇರ್ ಥರ ಮನೆಯಲ್ಲಿ. ಅಷ್ಟು ಅವರು ಸಾಫ್ಟು. ಹೊರಗಡೆ ನಾನು ನೋಡಿದಾಗ, ಲೊಕೇಶನಲ್ಲಿ ನಾನು ಬೇರೆ ಶೂಟಿಂಗ್ ಎಲ್ಲ ಹೋದಾಗ ನೋಡಿದಾಗ ಅವರೇ ಬೇರೆ, ಮನೇಲಿ ಇರೋದೇ ಬೇರೆ. ಅಲ್ಲಿ ಅವ್ರು ಅಷ್ಟು ಶಾರ್ಟ್ ಟೆಂಪರು, ಅಷ್ಟು ಕಮ್ಯಾಂಡಿಂಗ್ ಆ ಥರ ಇದ್ದಿದ್ದವರು. ಮನೇಲಿ ಬಂದರೆ ಅಷ್ಟೇ ಅವ್ರು ಸಾಫ್ಟು, ಅಷ್ಟೇ ಒಂದು ಎಮೋಷ್ನಲ್ ಪರ್ಸನ್ ಅವರು. ನೀವು ನಿಮ್ಮ ಅಕ್ಕ ಹೇಗಿರ್ತಿದ್ರಿ ಚೈಲ್ಡ್ಹುಡ್ಡಲ್ಲಿ? ನಾನು ನಮ್ಮ ಅಕ್ಕ ಚಿಕ್ಕ ವಯಸ್ಸಿಂದ ಸ್ವಲ್ಪ ಏಜ್ ಗ್ಯಾಪ್ ಇದೆ ನಮ್ಮಿಬ್ಬರಿಗೆ. ಅವಳು ಸ್ಕೂಲ್ಗೆ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ ಸ್ಕೂಲಲ್ಲಿ. ಸ್ಕೂಲ್ ನಮ್ಮಮ್ಮ ಲಂಚ್ ಪ್ಯಾಕ್ ಮಾಡ್ಕೊಂಡು ತೊಗೊಂಬರೋರು ಲಂಚ್ ಬ್ರೇಕಲ್ಲಿ. ಇಬ್ಬರು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಇಬ್ಬರು ಲಂಚ್ ತಿಂತಿದ್ವಿ. ನಮ್ಮಮ್ಮ ನಡ್ಕೊಂಬಂದು ತೊಗೊಂಬಂದು ಕೊಡ್ತಿದ್ರು ನಮಗೆ ಸ್ಕೂಲಲ್ಲಿ. ಲಂಚ್ ಕೊಡ್ತಾ ಇದ್ದೆ. ಯಾವ ಸ್ಕೂಲ್ ನಕ್ಷತ್ರ? ಇದು RT ನಗರಲ್ಲಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ ಅಂತ. ನೀವು ಅಷ್ಟು ದೊಡ್ಡ ಸೆಲೆಬ್ರಿಟಿ ಅವಾಗ. ಇವಾಗ ನೋಡಿ, ಸಣ್ಣ ಪುಟ್ಟ ಯಾರು ಗುರ್ತಿಡಿದ್ಬಿಟ್ರೆ ನಮ್ಮಂಥವ್ರನ್ನ ನಾವು ಏನಮ್ಮ ಇದೆಲ್ಲ ಹೋಗ್ತೀವಿ ಅಂತಲ್ಲಿ. ಸಚ್ ಎ ಬಿಗ್ ಆಕ್ಟ್ರೆಸ್. ಇಬ್ಬರಿಗೂ 2 ಕ್ಯಾರಿಯರ್ ಹಿಡ್ಕೊಂಡು ಒಂದು ಬ್ಯಾಗಲ್ಲಿ ಇಟ್ಕೊಂಡು ನಾನು ನಡ್ಕೊಂಡೇ ಹೋಗ್ತಾ ಇದ್ದೆ. ಹೋಗಿ ತಿನ್ಸ್ಬಿಟ್ಟು ಆಮೇಲೆ ಬರ್ತಿದ್ದೆ. ಅವಾಗ ಕುಕ್ಕೀಸ್ ಅಂತ ಒಂದು, ಅವಾಗ ಪಕ್ಕದಲ್ಲೇ ಶಾಂತಿ ಸಾಗರನ, ಶಿವಸಾಗರ, ಶಾಂತಿ ಸಾಗರ, ಕೋಕೋನಟ್ ಕುಕೀಸ್ ಡಿಸರ್ಟ್. ನಮಗೆ ಲಂಚ್ ಫುಲ್ ಪ್ಯಾಕ್ ಲಂಚ್ ವಿತ್ ಡಿಸರ್ಟ್. ಅದು ತಿಂದ್ರೇನೆ ನಾನು ಇದು ಕೊಡೋದಂತ ಅಂದ್ಬಿಟ್ಟು ಅವರು ಫುಲ್ಲಾಗಿ ಕ್ಯಾರಿಯರ್ ಎಲ್ಲ ಮುಗಿಸ್ಬಿಟ್ಟು ಕೊಟ್ಟ ಮೇಲೆ ನಾನು ಈ ಕುಕ್ಕೀಸ್ನ ಕೊಡ್ತೀನಿ. ತುಂಬ ಖುಷಿ ಇಬ್ಬರಿಗೂ.
ಅವಾಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ರಿಗೂ ಸ್ಕೂಲಲ್ಲಿ ಅಫ್ಕೋರ್ಸ್ ಸುಮಿತ್ರಮ್ಮನ್ ನೋಡಿದ್ರೆ ನೀವು ಅವ್ರ ಮಕ್ಕಳು ಅಂತ ಗೊತ್ತಾಗಿರುತ್ತೆ. ಅವಾಗ ಹೇಗಿರೋದು ಅಲ್ಲಿ ಸ್ಕೂಲಲ್ಲಿ ರಿಯಾಕ್ಷನ್ ಟೀಚರ್ಸ್? ದಿನಾ ನೋಡಿ ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ. ಫಸ್ಟ್ ಎಲ್ಲರೂ ಟೀಚರ್ಸ್ ಅವರು ಇವರೆಲ್ಲ ಮಾತಾಡ್ಸೋರು. ಒಂದು 4-5 ದಿವಸ, ಆಮೇಲೆ 1 ತಿಂಗಳು, ವರ್ಷ ಎಲ್ಲ ಆಗೋಯ್ತಲ್ಲ. ಆದ್ರೆ ಅಮ್ಮ ಎಲ್ಲೂ ನಾನು ಆಕ್ಟ್ರೆಸ್ಸು, ನಾನು ಸೆಲೆಬ್ರಿಟಿ ಅಂತ ಅವ್ರು ಮಾಡಿದ್ದಿಲ್ಲ. ಯಾವುದೋ ನಾರ್ಮಲ್ ಎಲ್ಲ ಮಕ್ಳು ಅಮ್ಮಂದ್ರು ಬಂದು ಊಟ ಕೊಟ್ಟು ಹೋಗೋ ಥರನೇ ಅವ್ರು ಬರ್ತಿದ್ರು ನಾರ್ಮಲ್ ಆಗಿ. ಅಪ್ಪ ಅಂದ್ರೆ ಈ ತರ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗು, ಸ್ಕೂಲ್ ಫಂಕ್ಷನ್ಸ್ ಇದಕ್ಕೆಲ್ಲ ಬರೋರಾ ಟೈಮ್ ಆಗ? ಖಂಡಿತ. ನಮ್ಮಪ್ಪ ಎಲ್ಲದಕ್ಕೂ, ನಂಗೆ ಹೊಸ ಸ್ಕೂಲ್ ನಾನು ಜಾಯಿನ್ ಆದರೆ ಫುಲ್ ಡೇ ಸ್ಕೂಲಲ್ಲೇ ಇರೋರು. ನಾನು ಬಿಟ್ಬಿಟ್ಟು ಹೋಗಲ್ಲ. ನಾನು ನೋಡಿದ್ರು ಅಲ್ಲಿ ಕ್ಲಾಸ್ ಆಚೆ ಅಲ್ಲೇ ನಿಂತಿರ್ತಾರೆ ಹೊರತು ಫುಲ್ ಡೇ ಅಲ್ಲೇ ನಿಂತಿರ್ತಾರೆ. ನನ್ಗೆ ಭಯ ಆಗತ್ತೆ ಫಸ್ಟ್ ಡೇ ಅಂತ ಅಲ್ಲೇ ನಿಂತಿರ್ತಿತ್ತು ಫುಲ್. ನಂಗೆ ಕಾಲೇಜಲ್ಲೂ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅವರೇ ಕ್ಯೂ ಅಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡಿ ಹಾಕಿ ಬರೋದು. ಅಪ್ಪ ಸೋ ನೈಸ್. ಇದೆಲ್ಲ ಗೊತ್ತೇ ಇರಲ್ಲ ಬಾಬು ಸರ್ ಬಗ್ಗೆ. ತುಂಬಾ ಓವರ್ ಪ್ರೊಟೆಕ್ಟಿವ್ ಅಂದ್ರೆ ಇವಾಗ ಪಪಾಸ್ ಫಂಕ್ಷನ್ ಬಂದಾಗ ಬೋತ್ ಆಫ್ ಅಸ್ ಆರ್ ಪಪಾಸ್ ಗರ್ಲ್. ಅವಳನ್ನು ಹಂಗೆ ತುಂಬಾ, ಅವಳಪ್ಪ ನಂಗೆ ಇವತ್ತು ಸ್ಕೂಲ್ಗೆ ಹೋಗೋಕೆ ಮೂಡಿಲ್ಲ ಅಂದ್ರೆ ಬೇಡ ಬಿಡುಮ್ಮ, ಇವತ್ತು ಬೇಡ ಬಿಟ್ಬಿಡು, ಮನೆಯಲ್ಲೇ ಇರು, ನೆಮ್ಮದಿಯಾಗಿರು ನೀನು ಅಂತ ನಾನು ಬೈತೀನಿ. ಯಾಕೆ ಅವಳು ಕೇಳೋವಾಗೆಲ್ಲ ಲೀವ್ ಕೊಟ್ಬಿಡ್ತಾ ಇದ್ರ ನೀವು? ಪ್ರತಿಯೊಬ್ಬ ಮಕ್ಳಿಗೂ ಅವ್ರ ತಂದೆ ತಾಯಿ ಒಂದು ಗರ್ವ ಅಥವಾ ಒಂದು ಗೌರವ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಎಷ್ಟು ಪ್ರೌಡ್ನೆಸ್ ಇದೆ ನಿಮಗೆ? ಪ್ರೌಡ್ನೆಸ್ ನನಗೆ ಒಂದು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದರೆ ಸಿನಿಮಾ ಆ್ಯಕ್ಚುಲಿ ಕಟ್ ಆಫ್ ಇತ್ತು ನಮಗೆ. ಸೊ ಮನೇಲಿ ಬಂದು ನಂಗೆ ನಾರ್ಮಲ್ ಅಪ್ಪ ಅಮ್ಮ ಥರನೇ ಇದ್ದಿದ್ರು. ನನಗೂ ಎಲ್ಲೂ ನಾನು ಸೆಲೆಬ್ರಿಟಿ ಮಗಳು ಅಂತಲೂ ನಂಗೆ ಆ ಥರ ಫೀಲಿಂಗ್ ನಂಗೆ ಬರೋಕ್ಕೂ ಬಿಟ್ಟಿಲ್ಲ. ಬಟ್ ಹೊರಗಡೆ ಹೋದಾಗ ಜನರು ಮಾತಾಡೋದು ನೋಡಿದಾಗ ಈಗಲೂ ಅಷ್ಟೇ, ನೀನು ಅವ್ರ ಮಗಳ ಅಂತ ಹಿಂಗೆ ಇಷ್ಟು ಸಿಂಪಲ್ ಆಗಿದ್ದೀರಾ ಅಂತ ನಂಗೆ ಆವಾಗ ನನಗನ್ಸು ನಿಜವಾಗ್ಲೂ ಇವರೆಲ್ಲ ಹೇಳೋವಾಗ ನಿಜವಾಗ್ಲೂ ಅವ್ರು ಎಷ್ಟು ದೊಡ್ಡ ಸೆಲೆಬ್ರಿಟಿ, ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಎಂಥ ಫಿಲ್ಮ್ಸ್ ತೆಗೆದಿದ್ದಾರೆ. ನಂಗೆ ಚಿಕ್ಕವಳಾಗಿದ್ದಾಗ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದಾಗ ನಂಗೆ ಅದ್ರ ವ್ಯಾಲ್ಯೂ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಈಗ ನಾನು ಅವ್ರ ಹಾಲುಂಡತವರಾಗಲಿ, ಯಾರೇ ನೀನು ಚೆಲುವೆ ಆಗಲಿ, ಯಾರೇ ನೀನು ಅಭಿಮಾನಿ ಆಗಲಿ, ಈಗ ನಾನು ಕೂತ್ಕೊಂಡು ನೋಡುವಾಗ ಅಯ್ಯೋ ಇದು ಹಿಂಗೆ ಮಾಡಿದ್ರಲ್ಲ, ಹಂಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ. ಆ ಫಿಲ್ಮ್ಸ್ಗೂ ಈಗಿರೋ ಟ್ರೆಂಡ್ ಬರೋ ಮೂವೀಸು ನೋಡಿದಾಗ ನಂಗೆ ಆ ಡಿಫ್ರೆನ್ಸ್ ಕಾಣೋದು. ಈಗ ನಂಗೆ ಒಂದು ಆ್ಯಕ್ಟ್ರೆಸ್ಸಾಗಿ ನಾನು ಆ ಫಿಲ್ಮ್ ನೋಡೋವಾಗ ಅದ್ರ ವ್ಯಾಲ್ಯೂ ನನಗೆ ಈಗ ಗೊತ್ತಾಗ್ತಾ ಇದೆ ನನಗೆ. ಎಕ್ಸಾಕ್ಟ್ಲಿ. ಆಮೇಲೆ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಅ ಡೈರೆಕ್ಟರ್ ಲೈಕ್ ಡಿ ಬಾಬು ಸರ್ ಆ್ಯಂಡ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಆ್ಯಕ್ಟ್ರೆಸ್ ಲೈಕ್ ಸುಮಿತ್ರಮ್ಮ. ಯಾಕೆಂತಂದರೆ ಅವರು ಒಂಥರ ಸುಮಿತ್ರಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಹಾಲು ಥರ. ಇವಾಗ ಹಾಲಿಗೆ ನಾವು ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಆಗುತ್ತೆ, ಟೀ ಪೌಡ್ರ್ ಹಾಕಿದ್ರೆ ಟೀ ಆಗುತ್ತೆ, ಬಾದಾಮ್ ಪೌಡ್ರ್ ಹಾಕಿದ್ರೆ ಬಾದಾಮ್. ಹಂಗೆ ಅಮ್ಮ ಅಂದರೆ ಅಮ್ಮ ಹಾಕ್ತಾರೆ, ಅಕ್ಕ ಅಂದರೆ ಅಕ್ಕ ಹಾಕ್ತಾರೆ, ಅತ್ತಿಗೆ ಅಂದರೆ ಅತ್ತಿಗೆ ಹಾಕ್ತಾರೆ. ಸರಸ್ವತಿ ತಾಯಿ ಹಂಗೆ ಒಲ್ದಿದ್ದಾರೆ ನಿಮ್ಮ ತಾಯಿಗೆ ನಿಜವಾಗ್ಲೂ. ನಿಮಗೆ ಚೈಲ್ಡ್ಹುಡ್ಡಲ್ಲೆಲ್ಲ ಏನಿತ್ತು ಅಂದರೆ ಅಪ್ಪ ಅಮ್ಮ ಅಂದರೆ ಹೇಗಿರ್ತಿದ್ರಿ ಮನೆಯಲ್ಲಿ? ಇವಾಗಲೇ ಹೇಳಿದ್ರಿ ನಾರ್ಮಲ್ ಆಗಿರ್ತಿದ್ವಿ ಅಂತ, ಎಲ್ಲೋ ಆಚೆ ಹೋಗ್ತಾ ಇದ್ದು ಅಥವಾ ಎಲ್ಲರೂ ಹೋಟೆಲ್ಗೆ ಹೋಗ್ತಾ ಇದ್ದು, ಆ ಥರದ್ದು ಯಾವುದಾದ್ರೂ ಮೆಮೊರೀಸ್ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಪ್ಪ ಅಮ್ಮ ಅಕ್ಕನ ಜೊತೆಗಿದ್ರೆ? ಮೆಮರೀಸ್ ನಮ್ಮ ಅಪ್ಪಂಗೆ ಎಲ್ಲರೂ ಒಟ್ಟಿಗೆ ಇರಬೇಕು. ಫುಲ್ ಫ್ಯಾಮಿಲಿ ಒಂದು 10-20 ಜನ ಇದ್ರೇನೆ ಅವ್ರಿಗೆ ಸಂತೋಷ. ಸೊ ಎಲ್ಲರೂ ಯಾರು ಬರ್ತಾರೋ, ಊರಿಂದ ಯಾರು ಬರ್ತಾರೋ ಎಲ್ಲರೂ ಬರಬೇಕು, ಎಲ್ಲಾರನ್ನೂ ಆಚೆ ಕರ್ಕೊಂಡು ಹೋಗ್ಬೇಕು, ಎಲ್ಲಾರ್ಗು ನೋಡ್ಕೊಳ್ಬೇಕು ಅನ್ನೋ ತಮ್ಮಂದಿರು ಫ್ಯಾಮಿಲಿ ಎಲ್ಲರೂ ಬರ್ತಿದ್ರು. ಸೊ ಎಲ್ಲ ಜನ ಇದ್ದಷ್ಟು ಅವ್ರಿಗೆ ಸಂತೋಷ. ಸೊ ನನಗೆ ನಾಪ್ಕ ಇರೋದು ಫುಲ್ ಫ್ಯಾಮಿಲಿ ಜೊತೆಗೆ ಊಟಕ್ಕೆ ಹೋಗಿರೋದು, ನ್ಯೂ ಇಯರ್ ಸೆಲೆಬ್ರೇಷನ್ಸ್, ಹಬ್ಬಗಳೆಲ್ಲ ಹೇಗೆ ಆಚರಿಸ್ತಾ ಇದ್ರಮ್ಮ? ಹಬ್ಬ ಎಲ್ಲ ಊರಲ್ಲೇ ನಡೀತಿತ್ತು ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿ ತಾತ ಅಜ್ಜಿ ಅವ್ರನ್ನ ಬಾಪೂಜಿ ಅಮ್ಮಾಜಿ ಅಂತಾನೆ ಕರೀತಿದ್ರು. ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಇರ್ತಿದ್ವಿ. ಸೊ ಇಟ್ ವಾಸ್ ಯೂನಿವರ್ಸಲ್ ಆಗಿ ಎಲ್ಲರೂ ಒಂದೇ ಕರಿಬೇಕು ಅಂತ ಬಾಪೂಜಿ ಅಮ್ಮಾಜಿ ಅಂತ ಕರಿತಿದ್ವಿ. ಬ್ಯೂಟಿಫುಲ್ ಫೀಲಿಂಗ್ಸ್ ಅಲ್ಲ ಅದೆಲ್ಲ, ಅಷ್ಟೆಲ್ಲ ಒಟ್ಟಿಗೆ ಇರ್ತೀವಿ ಅನ್ನೋದೇನೆ. ಇವತ್ತೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಟ್ಟು ಸೊ ನೈಸ್. ಇದು ಕೇಳಕ್ಕೆ ನಮ್ಗೆ ವಿ ಆರ್ ಟ್ರಾವೆಲಿಂಗ್ ಆಕ್ಚುಲಿ ನಿಮ್ ಜೊತೆಗೆ ಅಲ್ಲಿಗೆಲ್ಲ ಹೋಗೋದಕ್ಕೆ. ಎಸ್, ನಿಮ್ಗೆ ಒಬ್ರು ಕಲಾವಿದರಾಗಬೇಕು ಅಂತ ಅನ್ಸಿದ್ ಯಾವಾಗ, ಯಾವ ಸಂದರ್ಭದಲ್ಲಿ, ಆಸೆ ಆಗಿದ್ದು ಹೇಗೆ? ಅದು ನನಗೆ ಗೊತ್ತಿಲ್ಲ, ನಾನು ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾ ತುಂಬ ಶೈ ಕ್ಯಾರೆಕ್ಟ್ರು. ಸೊ ಈ ಥರ ಹಾಡುಗಳೆಲ್ಲ ನೋಡೋವಾಗ ಇದೆಲ್ಲ ನಾನು ಅದು ನೋಡ್ತಾ ನೋಡ್ತಾ ಅವ್ರ ಥರನೇ ಲೈಕ್ ಆ್ಯಕ್ಟಿಂಗ್ ಮಾಡೋದು, ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಮಾಡೋದು ಎಲ್ಲ ಮಾಡ್ತಾ ಮಾಡ್ತಾ ಒಂದು ಕಾಲೇಜ್ ಬರೋ ಟೈಮ್ಗೇನು ಸರಿ ಮೇ ಬಿ ನನಗೆ ಇದೇ ಮಾಡಬೇಕು ಅಂತ ಬಂದು ಹೇಳಿದೆ. ಸ್ಟಾರ್ಟಿಂಗೆಲ್ಲ ಇಲ್ಲ, ಇನ್ನೂ ಚಿಕ್ಕೋಳು ನೀನು, ಇನ್ನೂ ಪರ ಇಲ್ಲ ಬಿಡು, ಓದ್ ಮುಗಿಸು ಅಂತ ಹಂಗೆ ಸರಿ ಓದ್ ಮುಗಿಸೋ ತನಕ. ಬಟ್ ನಂಗೆ ಇಲ್ಲೇ ಇತ್ತು, ಹಿಂಗಿದ್ರು ನಾನು ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ ಮೈಂಡಲ್ಲಿ ಬಂದು ಓಕೆ ನಾನು ಆ್ಯಕ್ಟ್ರೆಸ್ಸೇ, ಅದು ಬಿಟ್ಟೆ ನಂಗೆ ಐಡೆಂಟಿಟಿ ಇಲ್ಲ ಅನ್ನೋ ಥರ ಮೈಂಡಲ್ಲಿ ನನಗೆ ಸೆಟ್ ಫಂಕ್ಷನ್ ಅದಕ್ಕೂ ಇದಕ್ಕೆಲ್ಲ ಕರ್ಕೊಂಡು ನೋಡೇ ಇಲ್ಲ ಎಲ್ಲೂ ಕರ್ಕೊಂಡು ಆ ಟೇಸ್ಟ್ ಬರಬಾರದು ಅಂತಾನೆ.
ಆಮೇಲೆ ಸ್ಕೂಲಲ್ಲಿ ಏನೋ ಫಂಕ್ಷನ್ ಆದರೆ ಅದಕ್ಕೆ ತಕ್ಕ ಏನು ಕ್ಯಾರೆಕ್ಟರ್ ಮಾಡ್ತಾಳೋ ಅದಕ್ಕೆ ತಕ್ಕ ಕಾಸ್ಟ್ಯೂಮರ್ಸ್ನೆಲ್ಲ ಕರೆಸಿ ಸಿನಿಮಾ ಕಾಸ್ಟ್ಯೂಮರ್ಸು, ಸಿನಿಮಾ ಮೇಕಪ್ ಆರ್ಟಿಸ್ಟು, ಸಿನಿಮಾ ಹೇರ್ ಡ್ರೆಸ್ಸರ್, ನಂಗೆ ಸ್ಕೂಲ್ ಕಾಂಪಿಟೇಷನ್ಗೆ ಫೋಟೋಗ್ರಾಫರು ಎಲ್ಲರನ್ನೂ ಅರೇಂಜ್ ಮಾಡ್ತಾರೆ. ಆದ್ರೆ ಫಸ್ಟ್ ರ್ಯಾಂಕ್ ಬಂತು ಅದ್ರಲ್ಲಿ ಅವಳಿಗೆ. ಏನ್ ಓದಿರೋದು ನಕ್ಷತ್ರ ನೀವು? ನಾನು BSc ಬಯೋಟೆಕ್. ಯಾವ ಕಾಲೇಜು? ಮೌಂಟ್ ಕಾರ್ಮೆಲ್ಸ್. ಮೌಂಟ್ಸ್ ಕಾರ್ಮೆಲೈಟ್. ಕಾರ್ಮೆಲೈಟ್. ನನ್ನ ಹೆಂಡತಿನೂ ಮೌಂಟ್ಸು, ನನ್ನ ದೊಡ್ಡ ಮಗಳು ಮೌಂಟ್ಸು. ವೆರಿ ಗುಡ್. ಮೌಂಟ್ಸೇ. ಅಕ್ಕ ಏನು ಓದಿರೋದು? ಉಮಾ ಮೇಡಮ್ ಏನು ಓದಿರೋದು? ಅವಳು ಲಿಟ್ರೇಚರ್, ಇಂಗ್ಲಿಷ್ ಲಿಟ್ರೇಚರ್. ಓಕೆ, ನಿಮ್ಗೆ ಅಂದ್ರೆ ಓಕೆ, ಆ ಸ್ಪಾರ್ಕ್ ಫಸ್ಟ್ ಅವಾಗ ಅಪ್ಪನ ಹತ್ರ ಹೇಳಿದಾಗ ಹೇಗಿತ್ತು ಅಥವಾ ಅಮ್ಮನ ಹತ್ರ ಹೇಳಿದಾಗ ಹೇಗಿತ್ತು ಆಕ್ಟ್ ಮಾಡಬೇಕು ಅಂತ? ಭಯ ಇತ್ತು ಒಂದು. ಫಸ್ಟು ಅಪ್ಪ ಹೇಳಿದ ನನಗೆ ಏನಂದರೆ, ಯೋಚನೆ ಮಾಡಿ ನೋಡು, ನಿಂಗೆ ಇದು ಸೆಟ್ ಆಗತ್ತೆ. ಯಾಕಂದ್ರೆ ನಾನು ತುಂಬ ಸಾಫ್ಟು, ತುಂಬ ಶೈ. ಸಿನಿಮಾ ಮಾಡಬೇಕಂದ್ರೆ ಧೈರ್ಯ ಬೇಕು, ಎಲ್ಲರ ಮುಂದೆ ನಿಂತು ಕ್ಯಾಮ್ರಾ ಮುಂದೆ ನಿಂತು ಆ್ಯಕ್ಟ್ ಮಾಡೋಷ್ಟು ಧೈರ್ಯ ಬೇಕು ಅಂತ ಹೇಳಿದರು. ನಾನು ಹಠ ಇಟ್ಕೊಂಡಿದ್ದೆ, ನಾನು ಮಾಡಲೇಬೇಕು ಅಂತ. ಫೋಟೋಶೂಟ್ ಆಗಿತ್ತು, ಬಟ್ ಇನ್ನೂ ಫೋಟೋಸ್ ಯಾರಿಗೂ ಕಳಿಸಿರ್ಲಿಲ್ಲ. ಅದು ಬೇರೆ ಸ್ಟುಡಿಯೋಲ್ಲಿ ಹಾಕಿಟ್ಟಿದ್ರು ಫೋಟೋಗ್ರಾಫರು. ಆವಾಗ ಫಸ್ಟ್ ನನ್ನ ಮೂವಿ ಡೈರೆಕ್ಟರ್ ಅವರು ಸುನೀಲ್ ಕುಮಾರ್ ದೇಸಾಯಿ ಅವರು, ಅವರೆಲ್ಲೋ ನೋಡಿ ಫೋಟೋ ಇದು ಚೆನ್ನಾಗಿದೆ ಅಲ್ಲ ಅಂತ ಅವ್ರು ಹುಡ್ಕೊಂಡು ಮನೆಗೆ ಬಂದರು, ಸಿನಿಮಾ ಮಾಡ್ತೀರಾ ಅಂತ. ಸೊ ಹಂಗೆ ನನಗೆ ಶುರು ಆಗಿತ್ತು. ಅದು ಮುಗಿಸ್ಲಿಲ್ಲ, ಅರ್ಧ ಮಾತ್ರ ಶೂಟಿಂಗ್ ಆಗಿತ್ತು ನನಗೆ. ಅದು ಸರಿಗಮ ಅಂತ. ಪ್ರಜ್ವಲ್ ಹೀರೋ ಸುನೀಲ್ ಕುಮಾರ್ ದೇಸಾಯಿ ಅವರು, ನನ್ನ ಫಸ್ಟ್ ಡೈರೆಕ್ಟರ್ ಅವರು. ಅದು ಆಲ್ಮೋಸ್ಟ್ ಮುಗಿಸಿತ್ತು. ಲಾಸ್ಟ್ ಸ್ವಲ್ಪ ₹10 ಖರ್ಚು ಮಾಡೋ ಜಾಗದಲ್ಲಿ ₹100 ಖರ್ಚು ಮಾಡ್ತಾರೆ. ಹಂಗಿದ್ರೆ ಪ್ರೊಡ್ಯೂಸರ್ ಹೆಂಗ ಸೇವ್ ಆಗ್ತಾರೆ? ಸೊ ಆ ಪಿಕ್ಚರು ಬರ್ಲಿಲ್ಲ, ಆಚೆ ಬರ್ಲಿಲ್ಲ. ಅದಾದ್ಮೇಲೆ ಮಾಡಿ ಸಿನಿಮಾ? ಅದಾದ್ಮೇಲೆ ಮಾಡಿದ್ದು ಗೋಕುಲ. ಪರ್ಸ್ನಲ್ ನೋಡೋಕ್ಕೂ ಸ್ಕ್ರೀನಲ್ಲಿ ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತೀನಿ ಅಂತ ಅವ್ರಿಗೆ ಅದು ನೋಡಿದ್ಮೇಲೆ ಇಷ್ಟೆಲ್ಲ ನನ್ನನ್ನು ಬೇಡ ಅಂದಿದ್ರು ಫಸ್ಟು. ಸಿನಿಮಾ ಟ್ರೈ ಬೇಡ, ಯಾಕೆ ಓದು ಪರ ಎಲ್ಲ ಅಂತ. ಬಟ್ ಅವರೇ ನೋಡ್ಬಿಟ್ಟು, ಅಯ್ಯೋ ಇವಳು ಇಷ್ಟು ಚೆನ್ನಾಗಿ ಮಾಡ್ತಾಳಲ್ಲ, ಇವಳಿಗಿನ್ನೂ ಸಿನಿಮಾ ಬರಬೇಕು, ಇವಳು ಚೆನ್ನಾಗಿ ಇನ್ನೂ ಮೇಲೆ ಬರಬೇಕು ಅಂತ ಅವ್ರಿಗೆ ಆಮೇಲೆ ಆಸೆ ಬಂತು, ನನ್ನ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿದ ಮೇಲೆ.